ಈ ಮಾನವನ ಬದುಕಿನಲ್ಲಿ ಅಥವಾ ಜೀವನದಲ್ಲಿ ಹಣ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಹಣವೇ ಎಲ್ಲವೂ ಎಂದು ಭಾವಿಸಿದರೆ ಮಾನವೀಯತೆ, ಸಂಬಂಧಗಳು, ಸಹಾನುಭೂತಿ ಇವುಗಳನ್ನು ಕಡೆಗಣಿಸಿದಾಗ ಜೀವನ ಖಾಲಿಯಾಗಿಬಿಡುತ್ತೆ. ಕೆಲವೊಮ್ಮೆ ಒಂದು ಸಣ್ಣ ಘಟನೆ ಕೂಡ ಮನಸ್ಸನ್ನು ಬದಲಾಯಿಸಿಬಿಡೋದು ಖಂಡಿತವಾಗಲೂ. ಈ ಕತೆ ಹಣದ ಹಿಂದೆ ಓಡಿದಂತಹ ಒಬ್ಬ ವ್ಯಕ್ತಿ ಕೊನೆಗೆ ಮಾನವೀಯತೆ ಮೆರೆದ ಕಥೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಅದೊಂದು ದೊಡ್ಡ ನಗರ. ಆ ನಗರದಲ್ಲಿ ರಾಘವ ಅಂತ ಒಬ್ಬ ವ್ಯಕ್ತಿ ವಾಸವಾಗಿದ್ದ. ಬಾಲ್ಯದಿಂದಲೇ ತುಂಬ ನಂಬಿಕೆಗಳಿಂದ ಬೆಳೆದಿದ್ದ. ಹಣ ಇದ್ದರೆ ಸಾಕು, ಜೀವನದಲ್ಲಿ ಏನು ಬೇಕಾದರೂ ಕೊರತೆ ಬಂದರೂ ಕೂಡ ಹಣವನ್ನು ನಾವು ಇಟ್ಕೊಂಡಾಗ ಅಥವಾ ಹಣವನ್ನು ನಾವು ಗಳಿಸಿದಾಗ ಅದನ್ನೆಲ್ಲ ನಿಭಾಯಿಸ್ಬೋದು ಅನ್ನೋದು ಅವನ ಯೋಚನೆ ಆಗಿತ್ತು. ಕೆಲವೊಮ್ಮೆ ನೋಡ್ತಾರಲ್ಲ ಹೊರಗಡೆ ಜಗತ್ತು, ಹಣ ಇದ್ದರೆ ಸಾಕು ಅಂತ ಹೇಳುವಂತಹ ವ್ಯಕ್ತಿಗಳಿಂದ ತಿಳಿದುಕೊಂಡಾಗ ಅವನು ಅದೇ ರೀತಿ ಭಾವಿಸ್ಬಿಟ್ಟಿದ್ದ. ಬಡ ಕುಟುಂಬದಿಂದ ಹುಟ್ಟಿದರೂ ಕೂಡ ತಂದೆ ದಿನಗೂಲಿ ಕೆಲಸ ಮಾಡ್ತಾಯಿದ್ರು, ತಾಯಿ ಗೃಹಿಣಿಯಾಗಿದ್ದರೂ ಕೂಡ ಅವನು ಪ್ರೀತಿಯಿಂದ ಅವನನ್ನು ಬೆಳೆಸಿದ್ರು. ಬಡತನದಲ್ಲಿ ಕಷ್ಟಗಳು ರಾಘವನ ಮನಸ್ಸಿನಲ್ಲಿ ಒಂದು ಕಠಿಣ ನಿರ್ಧಾರ ಹುಟ್ಟಿಸ್ಬಿಡ್ತು. ನಾನು ಹಣವಂತನಾಗಬೇಕು, ಯಾವ ಬೆಲೆಗೂ ಬೇಕಾದರೂ ನಾನು ಹಣದಿಂದ ಬೆಲೆಯನ್ನು ಕಟ್ಟಬೇಕು ಹೊರತು ಈ ಭಾವನೆಗಳು, ಫೀಲಿಂಗ್ಸು ಅದು ಏನೂ ಆಗೋದಿಲ್ಲ ಅಂತ ಅವನು ಅಂದ್ಕೊಂಡ್ಬಿಟ್ಟಿದ್ದ. ಕಾಲ ಕಳೀತಾ ಹೋಯಿತು. ರಾಘವ್ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ಕೊಳ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ವಿದ್ಯಾಭ್ಯಾಸ ಮುಗೀತು. ಇನ್ನೇನು ತಂದೆ ಹೆಗಲಿಗೆ ಬಂದಿರುವಂತಹ ಮಗನಿಗೆ ಒಂದು ದೊಡ್ಡ ಜವಾಬ್ದಾರಿ, ಕೆಲಸ ಮಾಡೋದು. ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸನೂ ಕೂಡ ಸಿಕ್ಬಿಡ್ತು. ತುಂಬ ಕಷ್ಟಪಟ್ಟು ಓದಿರ್ತಾನೆ, ಹಣವನ್ನು ಗಳಿಸ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದೇ ಆ ಪ್ರಯತ್ನದಲ್ಲಿ ಓದಿರ್ತಾನೆ. ಕೆಲಸ ಅಂದರೆ ಹಣ ಅಂತ ಅಂದ್ಕೊಂಡ್ಬಿಟ್ಟಿದ್ದ, ಹಣ ಅಂದರೆ ಜೀವನ ಅಂತ ಭಾವಿಸ್ಬಿಟ್ಟಿದ್ದ. ಅವನಿಗೆ ಸ್ನೇಹಿತರು ಇರಲಿಲ್ಲ, ಸಂಬಂಧಿಕರು ಇರಲಿಲ್ಲ, ಹಬ್ಬ ಹರಿದಿನಗಳಿಲ್ಲ. ತಾಯಿ ಕರೆ ಮಾಡಿದರೆ ಸಾಕು, ನನ್ನ ಕೆಲಸ ಇದೆ ಅಮ್ಮ, ನಾನು ಮತ್ತೆ ಹಚ್ತೀನಿ ಅಂತ ಹೇಳಿ ಮತ್ತೆ ಒಂದು ವಾರದ ನಂತರ ತಾಯಿ ಜೊತೆ ಮಾತಾಡ್ತಾ ಇದ್ದ. ಯಾವಾಗಲಾದರೂ ತಾಯಿ ಮಾತಾಡಬೇಕು ಅಂತ ಅಂದ್ಕೊಂಡಾಗ, ಅಮ್ಮ ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳೋದು ತಾಯಿಗೆ ಅದೊಂದು ದಿನದ ಒಂದು ವಾಣಿ ಆಗಿಬಿಟ್ಟಿತ್ತು. ತಾಯಿಗೆ ನನ್ನ ಮಗ ಇದೇ ಹೇಳ್ತಾನೆ ಅಂತ. ವರ್ಷಗಳು ಕಳೀತವೆ. ರಾಘವ್ ದೊಡ್ಡ ಉದ್ಯಮಿ ಆಗ್ತಾ ಬರ್ತಾನೆ. ಹಣವನ್ನು ಗಳಿಸ್ತಾ ಉದ್ಯಮಿ ಆಗ್ತಾನೆ. ಅವನಿಗೆ ಬಂಗಲೆ, ಕಾರು, ಬ್ಯಾಂಕು, ಹೀಗೆ ಕೋಟಿ ಕೋಟಿ ಹಣ ಅವನ ಕುಳಿತಲ್ಲೇ ಬಂದುಬಿಡುತ್ತೆ. ಕಷ್ಟಪಟ್ಟು ಕೆಲಸ ಮಾಡ್ತಾನೆ, ಹಣವನ್ನು ಗಳಿಸ್ತಾನೆ, ಎಲ್ಲವೂ ಬರುತ್ತೆ. ಆದರೆ ಮನಸ್ಸಿನಲ್ಲಿ ಒಂದು ಖಾಲಿತನ ಅಂತ ಖಂಡಿತವಾಗ್ಲೂ ಇರುತ್ತೆ. ಆ ಖಾಲಿತನವನ್ನು ಅವನು ಯೋಚನೆ ಕೂಡ ಮಾಡ್ತಾ ಇರಲಿಲ್ಲ. ಕಾರಣ ಅವನ ಕೆಲಸದಲ್ಲಿ ಅವನು ನಿರತನಾಗ್ತಾ ಇದ್ದ. ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ ಅದು. ರಾಘವ ಒಂದಿನ ತಾನು ಕೆಲಸಕ್ಕೆ ಹೋಗಬೇಕು ಅಂತ ತನ್ನ ಕಾರನ್ನು ತೆಗಿತಾನೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ರಸ್ತೆ ಮಧ್ಯೆ ಒಂದು ಜನರ ಗುಂಪು ನೋಡ್ತಾನೆ. ಈ ರಸ್ತೆ ಮಧ್ಯೆ ಆಕ್ಸಿಡೆಂಟ್ಗಳಾದಾಗ ನಿಮ್ಗೆ ಗೊತ್ತಿರ್ಬೋದು, ಗುಂಪು ನಿಂತಿರ್ತಾರೆ. ಇದೇ ರೀತಿ ಒಬ್ಬ ವೃದ್ಧ ಅಪಘಾತಕ್ಕೊಳಗಾಗಿರ್ತಾರೆ. ಆ ಅಪಘಾತಕ್ಕೊಳಗಾದಾಗ ಆ ಗುಂಪು, ಜನರ ಗುಂಪು ಆ ವ್ಯಕ್ತಿ ಮಧ್ಯ ನಿಂತಿತ್ತು. ರಾಘವ ನೋಡ್ತಾನೆ, ಯೋಚನೆ ಮಾಡ್ತಾನೆ, ನಾನು ತಡವಾಗುತ್ತೆ, ನನಗೆ ಮೀಟಿಂಗ್ ಇದೆ, ಹೋಗಬೇಕು ಅನ್ನೋದು ಅವನ ಯೋಚನೆಗೆ ಬರುತ್ತೆ. ನೋಡಿರ್ತಾನೆ, ಏನೋ ಒಂದು ಕನಿಕರ ಇರುತ್ತೆ ಅವನಿಗೆ. ಹೋಗಬೇಕು ಅಂತ ಯೋಚನೆ ಮಾಡಿದ್ರೂ ಕೂಡ ಮೀಟಿಂಗ್ ಇದೆ, ಬೇಡ, ನಾನು ಕಾರಿಂದ ಇಳಿಯೋದು ಬೇಡ ಅಂತ ನಿರ್ಧಾರ ಮಾಡಿ ಕಾರಲ್ಲೇ ಕುಳಿತುಕೊಂಡಿರ್ತಾನೆ. ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಕ್ಷಣ ಯೋಚನೆ ಮಾಡ್ತಾನೆ. ಕಾರನ್ನು ನಿಲ್ಲಿಸ್ತಾನೆ, ಕಾರಿಂದ ಇಳಿತಾನೆ. ವೃದ್ಧನನ್ನು ತನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾನೆ. ಏನಾದರೂ ಆಗಲಿ ಮೀಟಿಂಗ್ ಅಂತ ಅಂದ್ಕೊಂಡು, ಆ ವಯಸ್ಸಿಗಾದರೂ ಬೆಲೆ ಕೊಡೋಣ ಅಂತ ಅಂದ್ಕೊಂಡು ಆ ವೃದ್ಧನನ್ನು ಕರೆದುಕೊಂಡು ಹೋಗಿ ವೈದ್ಯರ ಹತ್ರ ಚಿಕಿತ್ಸೆಯನ್ನು ನೀಡ್ತಾನೆ. ವೈದ್ಯರು ನಿಧಾನವಾಗಿ ಆ ವ್ಯಕ್ತಿಗೆ ಕಣ್ಣು ತೆರೆಯುವುದಕ್ಕೆ ಹೇಳ್ತಾರೆ. ಆ ವ್ಯಕ್ತಿ ಕಣ್ಣು ತೆರೆದ ನಂತರ ವೈದ್ಯರು ಹೇಳ್ತಾರೆ, ಇವರೇ ನೋಡಿ, ಈ ಉದ್ಯಮಿಯೇ ಕರೆದುಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ, ಇವರಿಗೆ ನೀವು ತುಂಬ ಕೃತಜ್ಞರಾಗಬೇಕು ಅಂತ ಹೇಳ್ತಾರೆ. ಆಗ ಆ ವೃದ್ಧ ವ್ಯಕ್ತಿ ರಾಘವನಿಗೆ ಹೇಳ್ತಾನೆ, ಮಗನೇ, ನೀನು ನನ್ನ ಜೀವ ಉಳಿಸ್ಬಿಟ್ಟೆ ಅಂತ ಕಣ್ಣೀರು ತುಂಬಿಕೊಂಡ ಆ ಮುಖವನ್ನು ರಾಘವ ನೋಡ್ತಾನೆ. ಅವನ ತಂದೆ ವಯಸ್ಸಿನಲ್ಲಿರ್ತಾರೆ. ಆ ವೃದ್ಧ ಕನಿಕರದಿಂದ ಬೇಡ್ಕೊಡ್ತಾರೆ, ಕಣ್ಣೀರಿನಿಂದ ನನ್ನ ಜೀವ ಉಳಿಸ್ಬಿಟ್ಟೆ, ಯಾವ ಹಣ ಆಗಲಿಲ್ಲ ನನಗೆ, ಯಾವ ವ್ಯಕ್ತಿಗಳು, ಯಾವ ಉದ್ಯಮದ ಶ್ರೀಮಂತರು ಕೂಡ ನನ್ನನ್ನು ಎಬ್ಬಿಸಲಿಲ್ಲ,
ಆದರೆ ನೀನು ನನ್ನನ್ನು ಕಾಪಾಡಿಬಿಟ್ಟೆ ಅಂತಂದಾಗ ಆ ಮಾತು ರಾಘವನ ಹೃದಯದಲ್ಲಿ ಸ್ಪರ್ಶಿಸ್ಬಿಡ್ತು. ಅವನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ, ಯೋಚನೆ ಮಾಡ್ತಾನೆ. ಆ ಯೋಚನೆಗಳು ಹೇಗಿದ್ವು ಅಂದರೆ ಸ್ನೇಹಿತರೆ, ಖಂಡಿತವಾಗಲೂ ನಿಮ್ಮ ಜೀವನಕ್ಕಿದು ಅನಿಸ್ಬೋದು. ನಾವು ಹಿಂದೊಮ್ಮೆ ಮಾಡಿದ ತಪ್ಪುಗಳು ಆ ತಪ್ಪುಗಳಾಗಿ ಉಳಿತಾವೆ ಹೊರತು ಅದನ್ನು ಸರಿಪಡಿಸುವಂತಹ ಕೆಲಸಗಳಾಗ್ತಾ ಇರಲಿಲ್ಲ ಅಂದರೆ ಈ ಮಾತು ನಿಮಗೆ ಖಂಡಿತವಾಗಲೂ ತಟ್ಟುತ್ತೆ. ಅವನು ಅಲ್ಲಿ ನಿಂತಾಗ ಒಂದು ಯೋಚನೆ ಮಾಡ್ತಾನೆ. ನಾನು ಇಷ್ಟು ವರ್ಷಗಳ ಕಾಲ ಹಣಕ್ಕಾಗಿ ಓಡ್ತಾನೇ ಇದ್ದೆ, ಎಲ್ಲೂ ನಿಲ್ಲಿಲ್ಲ. ಹಣ ಸಿಕ್ಕರೆ ಸಾಕು ಅನ್ನೋ ಯೋಚನೆಯಲ್ಲಿ ನಾನಿದ್ದೆ. ನನ್ನ ಅಕೌಂಟ್ ಯಾವಾಗಲೂ ಝೀರೋಕ್ಕೆ ಬರಬಾರ್ದು ಅನ್ನೋ ಯೋಚನೆಯಲ್ಲಿ ನಾನು ಮುಳುಗಿಕೊಂಡಿದ್ದೆ. ಆದರೆ ಇಂತಹ ಸಂತೋಷ ನನಗೆಂದೂ ಸಿಗಲಿಲ್ಲ, ಇಂತಹ ಮಾತುಗಳು ನನಗೆಲ್ಲೂ ಸಿಗಲಿಲ್ಲಲ್ಲ ಅಂತ ಯೋಚನೆ ಮಾಡ್ತಾನೆ. ಆ ಕ್ಷಣ ಅವನ ಜೀವನದಲ್ಲಿ ಎಲ್ಲ ನೆನಪುಗಳು ಕಣ್ಮುಂದೆ ಬರ್ತವೆ. ಎಲ್ಲ ಜೀವನದ ಸುಖ ದುಃಖಗಳು ಕಣ್ಣೆದುರು ಬರ್ತವೆ. ಹರಿದು ಬಟ್ಟೆ ಹಾಕೋತಿದ್ದೆ, ನನ್ನ ತಾಯಿ ಅದೇ ಬಟ್ಟೆಗೆ ಇನ್ನೊಂದು ಬಟ್ಟೆ ಹಾಕಿ ಹೊಲಿತಾ ಇದ್ಲು. ನನ್ನ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ಬೂಟ್ ಇರಲಿಲ್ಲ. ನನ್ನ ತಂದೆ ಹೇಗೋ ಮಾಡಿ ಎತ್ಕೊಂಡು ಹೋಗ್ತಾ ಇದ್ರು. ತಾಯಿಯ ಪ್ರೀತಿ, ಮನೆಯ ಆತ್ಮೀಯತೆ ಆ ಎಲ್ಲ ಕಳೆದುಕೊಂಡಿದ್ದೇನೆ ಅಂತ ಅವನಿಗೆ ಭಾಸವಾಗುತ್ತೆ. ಆ ದಿನ ಅವನಿಗೆ ಜೀವನ ಏನಪ್ಪ ಇದು, ಇಷ್ಟು ವಯಸ್ಸಾದರೂ ಕೂಡ ನಾನು ಈಗ ನನಗೆ ಬುದ್ಧಿ ಬಂತಲ್ಲ ಅನ್ನೋ ಯೋಚನೆ ಬಂತು. ಆ ದಿನ ರಾಘವ ತನ್ನ ಜೀವನದ ದಾರಿಯನ್ನು ಬದಲಾಯಿಸ್ಕೊಂಡ್ಬಿಡ್ತಾನೆ. ಯಾವ ರೀತಿ ಬದಲಾಯಿಸ್ಕೊಂಡ್ಬಿಡ್ತಾನೆ ಅಂತ ನೋಡೋದಾದರೆ, ಅವನು ತನ್ನ ಸಂಪತ್ತಿನ ಒಂದು ಭಾಗವನ್ನು ಯಾರಿಗೂ ದಾನ ಮಾಡಿದಂತಹ ವ್ಯಕ್ತಿ ಬಡವರಿಗಾಗಿ ಬಳಸಲು ಮುಂದಾಗ್ತಾನೆ. ಯಾವ ರೀತಿ ಅಂದರೆ ಅನಾಥ ಮಕ್ಕಳಿಗೆ ಸಹಾಯ ಮಾಡಲು ಮುಂದಾಗ್ತಾನೆ. ಶಿಕ್ಷಣಕ್ಕಾಗಿ ದೇಣಿಗೆಗಳನ್ನು ನೀಡ್ತಾ ಹೋಗ್ತಾನೆ. ಉದ್ಯಮಿಯಾಗಿ ಬೆಳೆದಿರ್ತಾನೆ, ದೇಣಿಗೆಗಳನ್ನು ನೀಡಲು ಮುಂದಾಗ್ತಾನೆ. ತಾಯಿ ಜೊತೆ ಸಮಯ ಕಳೀತಾನೆ, ತಂದೆಯ ಜೊತೆ ಹರಟೆ ಹೊಡಿತಾನೆ, ಎಲ್ಲ ಮಾತುಕತೆಗಳನ್ನು ಆಡ್ತಾನೆ. ಹಣದಿಂದ ಸಿಗದ ಸಂತೋಷವನ್ನು ರಾಘವ ಹುಡುಕ್ತಾನೆ. ಮಾನವೀಯತೆ ಮತ್ತು ಅನುಭವಗಳಿಂದ ಹುಡುಕೋಕೆ ಮುಂದಾಗ್ತಾನೆ. ಒಂದು ದಿನ ಅವನು ತನ್ನ ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡು ನಗ್ತಾನೆ. ಈ ಬಾರಿ ಹಣದ ಸಂತೋಷ ಅಲ್ಲ, ಮಾನವೀಯತೆಯ ಸಂತೋಷ ನನಗೆ ಖುಷಿ ತಂದಿದೆ ಅಂತ ಆ ತಂದೆ ತಾಯಿಯ ವೃದ್ಧ ಜೀವನದ ಜೊತೆಗೆ ಅವನು ಸಮಯವನ್ನು ಕಳೆದು ಅವರ ಜೊತೆ ಸಂತೋಷದಿಂದ ತನ್ನ ಜೀವನವನ್ನು ಕಳೆದು ತಾನು ಕೂಡ ದಾನ ಧರ್ಮಗಳನ್ನು ಮಾಡ್ತಾ ಮಾನವೀಯತೆಯನ್ನು ಮೆರೆದಂತಹ ಉದ್ಯಮಿಯಾಗಿ ಬಾಳ್ತಾನೆ. ಸ್ನೇಹಿತರೆ, ಈ ಕತೆ ಹೇಳೋದು ಒಂದೇ. ಹಣದ ಜೀವನವನ್ನು ನಾವು ನಮ್ಮ ಜೀವನ ಸುಲಭಗೊಳಿಸಲು ಸೂಕ್ತ ಅಂತ ಹೇಳ್ಬೋದು, ಆದರೆ ಅದು ಸಂತೋಷವನ್ನು ಖಂಡಿತವಾಗಲೂ ಕೊಡೋದಿಲ್ಲ, ಅದು ಸಾಕಾಗೋದೂ ಇಲ್ಲ. ನಿಜವಾದ ಸಂತೋಷ ಸಿಗುವುದು ನಮಗೆ ಮಾನವೀಯತೆಯಲ್ಲಿ ಮಾತ್ರ. ಇನ್ನೊಬ್ಬರು ಧನ್ಯವಾದ ಅಂತ ನಮಗೇನು ಖುಷಿಯಿಂದ ಹೇಳ್ತಾರಲ್ಲ, ಆ ಒಂದು ಖುಷಿ ನಮಗೆ ಯಾವತ್ತೂ ಸಿಗೋದಿಲ್ಲ. ಸಹಾಯ ಮಾಡುವ ಮನಸ್ಸಿನಲ್ಲಿ ಒಂದು ಸಂಬಂಧ ಖಂಡಿತವಾಗ್ಲೂ ಅಡಗಿದೆ. ಆ ಸಂಬಂಧಗಳಿಗೆ ನಾವು ಅಂಗಲಾಚಿದ್ರೂ ಕೂಡ ಸಿಗೋದಿಲ್ಲ. ಕೆಲವು ಬಾರಿ ಹಣದಿಂದ ಮೊದಲು ಸಿಗೋದಿಲ್ಲ. ಜೀವನದಲ್ಲಿ ನಾವು ಎಷ್ಟು ಹಣ ಸಂಪಾದಿಸಿದ್ದೇವೆ ಎಂಬುದು ಯಾವತ್ತೂ ಮುಖ್ಯ ಆಗೋದಿಲ್ಲ ಸ್ನೇಹಿತರೆ. ಯಾವ ಶ್ರೀಮಂತನೂ ಕೂಡ ಎಷ್ಟು ಸಂಪಾದನೆ ಮಾಡಿದ್ದಾನೆ ಅನ್ನೋದು ಯಾರೂ ಕೇಳೋದಿಲ್ಲ. ಎಷ್ಟು ಜನರ ಜೀವನವನ್ನು ಬೆಳೆಸಿದ್ದಾನೆ, ಎಷ್ಟು ಜನರ ಜೀವನಕ್ಕೆ ಅವನು ಬೆಳಕಾಗಿದ್ದಾನೆ ಅನ್ನೋದು ಖಂಡಿತವಾಗಲೂ ಆ ವ್ಯಕ್ತಿಗೆ ಮುಖ್ಯ ಆಗುತ್ತೆ. ಆಗ ಯೋಚನೆ ಮಾಡಿದಾಗ ಅದು ಸಾಧನೆ ಅಂತ ಹೇಳ್ಬೋದು. ಸಾಧನೆಯ ಮೂಲ ಅರ್ಥ ಹಣದಿಂದ ಅಲ್ಲ, ಮಾನವೀಯತೆಯಿಂದ ಅಂತ ಹೇಳ್ತಾ ಈ ಕಥೆಗೆ ನಾನು ತೆರೆಯನ್ನು ಹೇಳ್ತೀನಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.